ಸಚಿವ ರಮೇಶ್ ಜಾರಕಿಹೊಳಿ ಅವರ ಕನಸಾದ ನಿರಂತರ ನೀರು ಯೋಜನೆ 24x7 ನೀರು ಸರಬರಾಜು ಮಾಡಲು 28 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಜಾರಿಗೆ ತಂದರು. ಇಂದು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ 24x7 ನೀರು ಸರಬರಾಜು ಯೋಜನೆ ನಗರದ ನಿವಾಸಿಗಳಿಗೆ ಹೊರೆಯಾಗಿ ಪರಿಣಮಿಸಿದೆ. ಕುಡಿಯುವ ನೀರಿನ ಯೋಜನೆಯಿಂದ ನಗರದ ಜನತೆಗೆ ಸರಿಯಾದ ಸಮಯಕ್ಕೆ ಸರಿಯಾಗಿ ನೀರು ಸರಬರಾಜು ಆಗದೆ ಪೈಪ್ಲೈನ್ಗಳಲ್ಲಿ ಗಾಳಿ ತುಂಬಿ ನೀರು ಬಾರದೆ ಮೀಟರ್ಗಳು ತಿರುಗುತ್ತಿರುವುದರಿಂದ ಸಾರ್ವಜನಿಕರಿಗೆ ಬೃಹತ್ ಪ್ರಮಾಣದ ಬಿಲ್ಲು ಬರುತ್ತಿರುವುದನ್ನು ಖಂಡಿಸಿ ಶುಕ್ರವಾರದಂದು ಸಾರ್ವಜನಿಕರು ನಗರಸಭೆ ಸದಸ್ಯರು ನಗರಸಭೆಯ ಕಾರ್ಯಾಲಯದ ಮುಂದೆ ಜೈನ್ ಕಂಪನಿ ಹಟಾವೋ ಗೋಕಾಕ್ ಬಚಾವೋ ಎಂದು ಘೋಷಣೆ ಕೂಗುತ್ತಾ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿ ನಗರಸಭೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ಕರವೇ ಅಧ್ಯಕ್ಷ ಕಿರಣ್ ಡಮಾಮ್ಗರ್ ಮಾತನಾಡಿ, ಜೈನ್ ಇರಿಗೇಷನ್ ಕಂಪನಿಯವರು 24 ಗಂಟೆಗಳ ಕಾಲ ನಿರಂತರ ನೀರು ಸರಬರಾಜು ಮಾಡುವುದಾಗಿ ಟೆಂಡರ್ ಪಡೆದು ಮಧ್ಯರಾತ್ರಿ 1 ಗಂಟೆಯ ಸಮಯದಲ್ಲಿ ನೀರು ಬಿಡುತ್ತಿದ್ದು 24x7 ಕುಡಿಯುವ ನೀರು ಯೋಜನೆ ಸಂಪೂರ್ಣ ವಿಫಲವಾಗಿದೆ. ಹೀಗಾಗಿ ಜೈನ್ ಇರಿಗೇಷನ್ ಕಂಪನಿಯವರು ಈ ಕಾಮಗಾರಿಯನ್ನು ಕೈಬಿಟ್ಟು ನಗರಸಭೆ ಸುಪರ್ದಿಗೆ ನೀಡಬೇಕೆಂದು ಆಗ್ರಹಿಸಿದರು. ಪೂರಾ ಕೆಂಪು ನೀರು ಪೂರಾ ಜಂಕ್ ಬಂದಿದ್ದ ನೀರು ಅದರಿಂದ ಏನಾಗೈತಿ, ಇವತ್ತು ಸಾಂಕ್ರಾಮಿಕ ರೋಗಗಳು ಬರತ್ತಾವ. ಡೆಂಗ್ಯೂ, ಚಿಕನ್ ಗುನ್ಯಾ, ದಮ, ಅಸ್ತಮಾ, ನೆಗಡಿ, ದಾಪ ಹಿಂಗೆ 108 ರೋಗಗಳು ಗೋಕಾಕ್ ನಾಗರಿಕ ಬರತ್ತಾವು. ಅದಕ್ಕಾಗಿ ನಾವೆಲ್ಲ ಕೂಡ ನಾಗರಿಕರು ಬೆಸತ್ತಿದ್ದೇವೆ. ಈ ಜೈನ್ ಕಂಪನಿ ನೀಡಿದ ಟೆಂಡರ್ ಈ ಕೂಡಲೇ ರದ್ದುಪಡಿಸಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಈ ಮೂಲಕ ನಾವು ಮನವಿ ಮಾಡ್ಕೋತೇವೆ. ಯಾಕಂದ್ರೆ ಜೈನ್ ಇರಿಗೇಷನ್ ಮುಂದೆ 10 ಸಲ ತಲೆ ಹೊಡ್ಕೊಂಡು ಸಾಕಾಗಿತ್ತು ನಮಗ. ಈ ಕೂಡಲೇ ಜಿಲ್ಲಾಧಿಕಾರಿಗಳು ಜೈನ್ ಇರಿಗೇಷನ್ ಕಂಪನಿ ವಿರುದ್ಧ ಮೇಲೆ ಒಂದು ಏನು ಸಂಬಂಧಪಟ್ಟ ಇಲಾಖೆ ಇದೆ, ಇಲಾಖೆಗೆ ತಾವು ಈ ಕೂಡಲೇ ಸೂಚನೆ ಕೊಡಬೇಕು, ಒಂದು ವರದಿಯನ್ನು ಸಲ್ಲಿಸಬೇಕು. ಈ ಬರುವಂತ ಜನವರಿ 31ರೊಳಗೆ ಟೆಂಡರ್ ಏನು ಕೊಟ್ಟಿದ್ದು ರದ್ದು ಆಗಬೇಕು. ಮೊದಲು ಯಾವ ರೀತಿ ನಗರಸಭೆ ಕರ ವಸೂಲು ಮಾಡಿದ್ದು ವಾರ್ಷಿಕವಾಗಿ ಆ ರೀತಿ ಕರ ವಸೂಲು ಮಾಡಬೇಕು. ಈ ಜೈನ್ ಇರಿಗೇಷನ್ ಕೊಟ್ಟಂತ ಟೆಂಡರ್ನ ಮರಳಿ ಪಡೆದು ನಗರಸಭೆ ತಾವು ನಿರ್ವಹಣೆ ಮಾಡಬೇಕು. ಬರುವಂತ ಜನವರಿ 31ರೊಳಗಾಗಿ ಈ ಒಂದೆಲ್ಲ ನಮ್ಮ ಬೇಡಿಕೆಗಳನ್ನು ಒಪ್ಪಿಕೊಂಡಲ್ಲಿ ಬೇಡಿಕೆಗಳು ಈಡೇರದಿದ್ದಲ್ಲಿ ಬರುವಂತ ಫೆಬ್ರವರಿ 5 ಅಥವಾ 6ನೇ ತಾರೀಕು ನಾವು ಸಂಪೂರ್ಣ ಗೋಕಾಕವನ್ನು ಬಂದ್ ಕರೆ ಕೊಡ್ತಾ ಇದ್ದೇವೆ. ಅಲ್ಲಿ ಆಗುವಂತ ಎಲ್ಲ ಅನಾಹುತಕ್ಕ ನಗರಸಭೆ, ತಾಲೂಕು ಆಡಳಿತ, ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತನೇ ಹೊಣೆ ಆಗ್ತದೆ. ಈ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಜೈನ್ ಇರಿಗೇಷನ್ ಕಂಪನಿಯನ್ನು ಗೋಕಾಕ್ ಬಿಟ್ಟು ನಾವು ಏನು ಇವತ್ತು ಜೈನ್ ಇರಿಗೇಷನ್ ಹಟಾವೋ ಗೋಕಾಕ್ ಬಚಾವೋ ಅನ್ನುವಂತ ಆಂದೋಲನ ಹಮ್ಮಿಕೊಂಡಿದ್ದೇವೆ. ಈ ಆಂದೋಲನ ಇಷ್ಟಕ್ಕೆ ಸೀಮಿತ ಇಲ್ಲ. ಇವತ್ತು ಮೊದಲನೇ ಹಂತವಾಗಿ ಹೋರಾಟ ಶಾಂತಿ ರೀತಿಯಿಂದ ಮಾಡಿದ್ದೇವೆ. ಇನ್ನು ಬರುವಂತ ದಿವಸದಲ್ಲಿ ಉಗ್ರ ಹೋರಾಟ ಆಗ್ತದೆ. ಅಲ್ಲಿ ಆಗುವಂತ ಏನು ಅನಾಹುತದ ಅದಕ್ಕೆ ಅಧಿಕಾರಿಗಳು ನೀವು ಜವಾಬ್ದಾರಿ ಹಾಕಿರಿ, ಹೊಣೆಗಾರರಾಕಿರಿ ಅಂತ ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇನ್ನೂ ಒಂದು ಸಾರಿ ಅವರಲ್ಲಿ ಒಂದು ಮೀಟಿಂಗ್, ಒಂದು ಸಭೆಯನ್ನು ಜರುಗಿಸಿ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಅದೇ ರೀತಿಯಾಗಿ 11/1/2019ರಂದು ಪುನಃ ಒಂದು ಈ ಗುತ್ತಿಗೆದಾರರನ್ನು ಕರ್ಕೊಂಡು KODFC ಅಧಿಕಾರಿಗಳೊಂದಿಗೆ ಮತ್ತು ನಗರಸಭೆ ಅಧಿಕಾರಿಗಳೊಂದಿಗೆ ಒಂದು ಸಭೆಯನ್ನು ಮಾಡಿದ್ದಾರೆ. ಆಮೇಲೆ ನಂತರ ನನಗೆ ಮತ್ತು ಪೌರಾಯುಕ್ತರಾದಂಥ ನೀವು ಸಹ ನಿಮ್ಮ ನಗರಸಭೆಯೊಳಗೆ 12/1/2019ರಂದು ಒಂದು ಸಭೆ ಸೇರಿ ನೀವೊಂದು ನಿರ್ಧಾರ ತಗೊಂಡು ಆ ನಿರ್ಧಾರದ ತೆಗೆದುಕೊಂಡಂಥ ನಿರ್ಣಯದ ಬಗ್ಗೆ ನಮಗೆ ವರದಿ ಮಾಡಿ ನಾನು ಮುಂದಿನ ದಿನಗಳಲ್ಲಿ ಇದನ್ನು ಸರ್ಕಾರಕ್ಕಾಗಲಿ ಅಥವಾ KODFC ವ್ಯವಸ್ಥಾಪಕ ನಿರ್ದೇಶಕರಿಗಾಗಲಿ ಪ್ರಸ್ತಾವನೆಯನ್ನು ಕಳಿಸಿ ಇದನ್ನು ಮುಂದಿನ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತೀನಿ ಅನ್ನುವಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಇದರ ಬಗ್ಗೆ ನಮಗೆ 99% ನಮ್ಮ ಈ ಜೈನ್ ಇರಿಗೇಷನ್ ಟರ್ಮಿನೇಷನ್ ಮಾಡಿ ನಮ್ಮ ಗೋಕಾಕ್ ನಗರಸಭೆಗೆ ನಿರ್ವಹಣೆಯನ್ನು ಅವರು ನೀಡ್ತಾರೆ ಅನ್ನುವಂಥ ನಾನು ವ್ಯಕ್ತಪಡಿಸಿ ನಗರಸಭೆ ಪೌರಾಯುಕ್ತ MH ಅತ್ತಾರ್ ಮಾತನಾಡಿ, ಜೈನ್ ಇರಿಗೇಷನ್ ಕಂಪನಿ 24x7 ಕುಡಿಯುವ ನೀರಿನ ಯೋಜನೆಯ ಕಾಮಗಾರಿ ವಿಫಲದ ಕುರಿತು ಬೆಂಗಳೂರಿನ KUIDC ಹಾಗೂ ಬೆಳಗಾವಿ ಜಿಲ್ಲಾಧಿಕಾರಿಯವರ ಗಮನಕ್ಕೆ ತಂದಿದ್ದು, ಜಿಲ್ಲಾಧಿಕಾರಿಯವರ ನಿರ್ದೇಶನದಂತೆ 24x7 ಕುಡಿಯುವ ನೀರು ಸರಬರಾಜು ಕುರಿತು ಕಳೆದ ದಿನಾಂಕ 12ರಂದು ಸಭೆ ನಡೆಸಿ ಸಾರ್ವಜನಿಕರ ಹಾಗೂ ನಗರಸಭೆ ಸದಸ್ಯರ ಅಹವಾಲುಗಳನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಗಿದೆ ಎಂದರು. ನಿಮಗೆ ನೀವು RCR ಬಂದ ನಂತರ ನಮಗೀಗ ನೀರಿಂದ ಇದೇನು ಮೆಟ್ರೋದ ಇದನ್ನು ಬಂದ್ ಮಾಡಿಸ್ಬೇಕು. ಹೆಣ್ಮಕ್ಳ ನಮಗೆ ಭಾಳ ಅಂದ್ರೆ ಬಿಲ್ ಕಂಡಾಪಟ್ಟೆ ಬರ ಐತ್ರಿ. ಇವ್ರು ಏನು ಊರಾಗ ಹೆಟ್ಟಿದಾರಲ್ಲ, ಈ ಹೆಟ್ಟಿದಂತ ಇದ್ರ ಸಕ್ ಮುಚ್ಚಿಲ್ಲ ಜೈನ್ ಕಂಪ್ನಿ ರೀ. ಇವ್ರು 5 ವರ್ಷ ಅವಧಿ ಒಳಗೆ ಏನು ನಮಗೆ ಕೆಲಸ ಇದು ಮಾಡಿಕೊಟ್ಟಂತೆ ನಾವು ಮೊದಲು ಅವರಿಗೆ ಆಶ್ವಾಸನೆ ಕೊಟ್ಟಿದ್ರು. ಆ ಪ್ರಕಾರ ಯಾವ ಕೆಲಸ 50% ಆಗಿಲ್ಲ. ಇನ್ನೂ ಒಂದೊಂದು ಕಡೆ ಹೆಟ್ಟಿದ್ದು ಹಂಗೆ ಅದಾವ್ರಿ. ಅದಕ್ಕೆ ಈಗ ಇದು ಜೈನ್ ಕಂಪ್ನಿ ಅನ್ಕ ಇದು ಹೋಗಬೇಕು, ನಮ್ಮ ಹೊಳ್ಳಿ ಮುನ್ಸಿಪಾಲಿಟಿ ಅಧಿಕಾರಿ ಕಡೆ ಕೊಡಬೇಕು. ಯಾಕಂದ್ರೆ ಬಿಲ್ ಕಂಡಾಪಟ್ಟೆ ಬರತ್ತಾರೆ ಊರಾಗ ಪರಿಸ್ಥಿತಿ. ಬಿಲ್ ತುಂಬತ್ತ ಅಂದ್ರೆ ಈಗ ಹೊಳ್ಳಿ ಮುನ್ಸಿಪಾಲಿಟಿ ಮೆಂಬರ್ ಜಗ್ಗಿ ಎಳೆಯುವಂತ ಪರಿಸ್ಥಿತಿ ಬಂದೈತ್ರಿ. ಮುನ್ಸಿಪಾಲಿಟಿ ಬಿಲ್ ಜೇರ್ ಮನಿಪಾಳ್ಯವ್ರ ಮನಿಗೆ ಹೋಗಿ ಬಿಲ್ ತುಂಬ ಇಲ್ಲ ಕಟ್ ಮಾಡ್ತದ ಅಂದ್ರೆ ಹೊಳ್ಳಿ ಮುನ್ಸಿಪಾಲಿಟಿ ಮೆಂಬರ್ನ ಜಗ್ಗುವಂತ ಪರಿಸ್ಥಿತಿ ಬಂದೈತಿ. ಆದ್ರೆ ನಮಗೆ ಹಂಗೆ ಪರಿಸ್ಥಿತಿ ಬಂದೈತಿ. ಅದಕ್ಕೆ ಜೈನ್ ಕಂಪ್ನಿ ಇದು ಹೋಗಬೇಕು, ಮೊದಲಿನ ಯಥಾಸ್ಥಿತಿ ಇದ್ದಂಗೆ ಆಗಬೇಕು. ಅದ್ರ ಅಳತೆಗಳ ಬಗ್ಗೆ, ಅದ್ರ ಬಿಲ್ ಬಗ್ಗೆ KODFCನೇ ಅದ್ರ ಪೂರ್ತಿ ನಿರ್ಧಾರ ಮಾಡೋದಿರ್ತದೆ.
ಅಲ್ಲ ನಿಮ್ಮ ಪಾತ್ರ ಏನಂತ ಅದರಲ್ಲಿ? ನಮ್ಮ ಪಾತ್ರ ಆದ್ರೆ ಸರ್ ನಾವು ಆಸ್ ಎ ಕ್ಲೈಂಟ್ ನಮ್ಗೆ ಬೇಕಾಗಿರೋದು ಅಲ್ಲ ನಗರಸಭೆ ಅಧಿಕಾರಿ ಮುಖರಾಗಿ ಕೂತಂಗ ಆಯ್ತಲ್ಲ ಸರ್ ನಾವು ಇಲ್ಲಿವರೆಗೂ 3 ವರ್ಷ ಆಯ್ತು. ಯಾವಾಗಾದ್ರೂ ನ್ಯೂನತೆ ಪ್ರತಿ ಸಲ ಅವ್ರಿಗೆ ನಾವು ತಿಳ್ಕೊಟ್ಟಿಲ್ಲ. ಎಷ್ಟು ಸಲ ನೀವು ಗಮನಕ್ಕೆ ತಂದಿರಿ? ಎಷ್ಟು ಸಲ ಅವರಿಗೆ ತಪ್ಪು ಮಾಹಿತಿ 37 ಅವರಿಗೆ ನೋಟಿಸ್ಗಳನ್ನು ಜಾರಿ ಮಾಡಿದೀವಿ. ನಾವು 37 ನೋಟಿಸ್ಗಳು ಜಾರಿ ಮಾಡಿದೀವಿ. ಅವರಿಗೆ ಬಿಲ್ಗಳ ಬರೋದ್ರ ಬಗ್ಗೆ ಆಗಲಿ, ಮೀಟರ್ಗಳ ಅವು ಅವೈಜ್ಞಾನಿಕವಾಗಿ ತಿರುಗುವುದರ ಬಗ್ಗೆ ಆಗಲಿ ಕೆಲಸನ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ನಿಮ್ಮ ಬಗ್ಗೆ ನಾವು ತಪ್ಪಿಸಿದಾರ ಅಂತ ನಮ್ಗೆ ಅನಿಸ್ತದೆ. ಅಥವಾ ನಿಮ್ಮ ನಗರಸಭೆ ಪೌರಾಯುಕ್ತ ಹಾಗೂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಈ ಇಬ್ಬರು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಈ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಏಕೆಂದರೆ ಇವರು ಪ್ರತಿ ಬಾರಿ ಜಿಲ್ಲಾಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗಿಯಾಗಿ ಗೋಕಾಕ್ ನಗರಸಭೆ ಯಾವುದೇ ಕಾಮಗಾರಿಗಳ ಮಾಹಿತಿಯನ್ನು ಚರ್ಚೆ ಮಾಡದೆ ಹಾಗೆ ಮರಳಿ ಬರುತ್ತಾರೆಂದು ಮಾಹಿತಿ ಬಂದಿದೆ. ಇಂತಹ ಅಧಿಕಾರಿಗಳಿಂದ ನಗರದಲ್ಲಿ ನಡೆಯುತ್ತಿರುವ ಹಲವಾರು ಕಾಮಗಾರಿಗಳ ಮಾಹಿತಿ ಕೇಳಿದರೆ ಯಾವುದೇ ಕಾಮಗಾರಿಗಳ ಮಾಹಿತಿ ಇರುವುದಿಲ್ಲ. ಸ್ಥಳೀಯ ಶಾಸಕರು ಇಂತಹ ಅಧಿಕಾರಿಗಳ ಬಗ್ಗೆ ನಿಗಾ ವಹಿಸಬೇಕೆಂಬುದು ಸಾರ್ವಜನಿಕರ ಆಗ್ರಹವಾಗಿದೆ.